ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ದೀಪಾವಳಿ ಸ್ಪೆಷಲ್ ಕರ್ಜಿಕಾಯಿ ಮಾಡೋದನ್ನು ನೋಡ್ಕೊಳ್ಳೋಣ. ನೋಡ್ರಿ, ಇದು ಸೂಸ್ಲಾ ರೆಡಿ ಅದ. ಇದು ಹೀಗೆ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಡ್ತಿದ್ದೀವಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಜಾಯ್ನ್ ಆಗಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ರೀತಿ ಹೊಸದೆಲ್ಲ ವೀಡಿಯೋಸ್ ನಿಮಗೆ ನೋಡಿ ಟ್ರೈ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಓಕೆನಾ? ನೀವು ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ. ಆಯಿತಾ? ನೋಡೋಣ ಬನ್ನಿ ಈಗ ಹೇಗೆ ಮಾಡೋದಂತ. ಇದು ಪಾವು ಕೆ ಜಿ ಅಳತಿಗೆ ಹೇಳ್ಕೊಡ್ತಾ ಇದ್ದೀವಿ. ಈ ದಿನ ನಾವು ಪಾವು ಕೆ ಜಿ ಪುಟಾಣಿ ತೊಗೋರಿ. ಓಕೆ, ಪುಟಾಣಿನ ಫುಲ್ ಸಣ್ಣದಾಗಿ ಪೌಡ್ರ್ ಮಾಡಿಕೊಳ್ರಿ. ನಂತರ ಸೇಮ್ ಪಾವು ಕೆ ಜಿ ಬೆಲ್ಲ ಬೇಕು. ಈ ರೀತಿ ನೀವು ಹೆರ್ದಿಟ್ಕೊಳ್ರಿ. ಪುಡಿ ಬೆಲ್ಲ ಬೇಕು. ಓಕೆನಾ? ಹಾಂ, ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಹುರಿದಿಟ್ಕೊಂಡಿರೋ ಎಳ್ಳು, ಬಿಳಿ ಎಳ್ಳು ಯೂಸ್ ಮಾಡಿರಿ. ಓಕೆನಾ? ಆಯಿತು. ನೆಕ್ಸ್ಟ್ ಬಂದು ಕೊಬ್ಬರಿ. ಅದಕ್ಕೊಂಚೂರು ಕೊಬ್ಬರಿ ಬೇಕು. ಒಣ ಕೊಬ್ಬರಿನ ತುರಿದು ರೆಡಿ ಇಟ್ಕೊಳ್ರಿ. ಒಂದಿಷ್ಟಾದರೆ ಸಾಕು ಪಾವು ಕೆ ಜಿಗೆ. ನಾವು ಆ್ಯಕ್ಚುಲಿ 10 kg ಮಾಡ್ತಾಯಿದ್ದೀವಿ, ಅದಕ್ಕೆ ಭಾಳ ಕ್ವಾಂಟಿಟಿ ಇದೆ. ನೀವು ಒಂದು ಪಾವು ಕೆ ಜಿ ಅಂದರೆ ಇಷ್ಟಿಷ್ಟು ತೊಗೊಳ್ರಿ, ಸಾಕು. ಓಕೆನಾ? ನಂತರ ಬಂದು ಇದು ಏಲಕ್ಕಿ ಮತ್ತು ಲವಂಗ, ಜಾಜಿಕಾಯಿ ಹಾಕಿ ಎಲ್ಲನೂ ಪೌಡ್ರ್ ಮಾಡಿ ಇಟ್ಟಿದ್ದಾಳಮ್ಮ. ಅದು ರೆಡಿ ಇದೆ. ಇದನ್ನ ಏನು ಮಾಡಬೇಕು, ಪೌಡ್ರ್ ಆದಮೇಲೆ ಇವಿಷ್ಟು ಮಿಕ್ಸ್ ಮಾಡಿದರೆ ಈ ಥರ ಔಟ್ಪುಟ್ ಬರ್ತದೆ ನಿಮ್ಗೆ. ಓಕೆನಾ? ಇದು ಸೂಸ್ಲಾ ರೆಡಿ ಅದ. ನೋಡ್ರಿ ನಿಮ್ಗೆ ಕಾಣಿಸ್ತದ. ಕೊಬ್ಬರಿ ಅದ ನೋಡ್ರಿ, ಕೊಬ್ಬರಿ ಅದ, ಎಳ್ಳದ, ಬೆಲ್ಲಂತೂ ಮಿಕ್ಸ್ ಆಗದ. ಓಕೆನಾ? ಈ ಥರ ಸೂಸ್ಲಾ ರೆಡಿ ಆಗ್ತದೆ. ಓಕೆನಾ? ಇದಾದ ತಕ್ಷಣ ಏನು ಮಾಡಬೇಕಂದ್ರೆ, ಈಗ ನಾವು ಏನು ಮಾಡಿ ಇಟ್ಕೋಬೇಕು, ಮೊದಲೇ ಸೂಸ್ಲಾ ರೆಡಿ ಆಯ್ತಲ್ಲ, ಹಿಂದಿನ ದಿನ ಪಾವು ಕೆ ಜಿ ಮೈದಾ ಹಿಟ್ಟಿಗೆ ಒಂದಿಷ್ಟು ಕಾಸಿ ಎಣ್ಣೆ ಹಾಕಬೇಕು. ಗುಳ್ಳಿ ಬರೋ ಥರ ಕಾಸಿ ಎಣ್ಣೆ ಹಾಕಬೇಕು. ಇದಕ್ಕೆ ಒಣ ಹಿಟ್ಟಿಗೆ, ಮೈದಾ ಹಿಟ್ಟಿಗೆ ಪಾವು ಕೆ ಜಿನೇ ತೊಗೊಳ್ರಿ. ಅದಕ್ಕೆ ಒಂದಿಟ್ಟು ಸಕ್ರೆ, ಓಕೆನಾ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಾಸ್ಲಿಂತ್ರ 1.5 ತಾಸು ತನಕ ಅದನ್ನು ಸೆಟ್ ಆಗಲಿಕ್ಕೆ ಬಿಟ್ಬಿಡಿ. ಓಕೆನಾ? ಈ ಥರ ರೆಡಿ ಆಗದ. ಈಗ ನಮ್ದು ಇದು ರೆಡಿ ಆದ. ಈ ಥರ ಸಣ್ಣ ಉಳ್ಳಿ ಮಾಡ್ಕೊಂಡು ಬಿಡ್ರಿ. ಓಕೆನಾ? ಇವು ಆದಮೇಲೆ ನಾವು ಇವನ್ನ ಲಟ್ಟಿಸ್ಕೋಬೇಕು. ಕರ್ಜಿಕಾಯಿ ಯಾವ ಸೈಜಿನ ಬೇಕು ಇಲ್ಲಿ ನೋಡ್ರಿ, ನಮ್ಮ ಎಲೆ ರೆಡಿ ಆಗ್ಯಾವು. ಈಗಾರ ನಾನು ಲಟ್ಟಿಸಿದ್ದೀನಿ. ಓಕೆನಾ? ನೋಡ್ರಿ, ಲಟ್ಟಿಸಿಟ್ಟಿದ್ದೀನಿ. ಈಗ ಅಮ್ಮ ಇದನ್ನು ಸೂಸ್ಲಾ ಹೆಂಗೆ ತುಂಬೋದಂತ ತೋರಿಸ್ಕೊಡ್ತಾಳೆ. ನೋಡೋಣ ಬನ್ನಿರಿ. ನೋಡಿ, ಕರ್ಜಿಕಾಯಿಗೆ ಅದು ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನು ಹೆಂಗೆ ಎಲೆಗೆ ಹಾಕಿ ತುಂಬಬೇಕು ಅಂತ ಹೇಳಿ ನಮ್ಮ ಓಲ್ಡ್ ಪದ್ಧತಿ ಒಳಗೆ ಹೇಳ್ಕೊಡ್ತಿದ್ದಾರೆ. ನೋಡ್ರಿ. ಓಕೆನಾ? ಇದಕ್ಕೆ ಮತ್ತೆ ಒಂದಿಷ್ಟ ನೀರಿಂದು ಬತ್ತಿದು ಮಾಡಿಟ್ಕೋಬೇಕು. ಅದಕ್ಕೆ ಏನು ಮಾಡೋಣ ಅಂದರೆ, ಒಂದು ಸೈಡ್ ಅಷ್ಟೇ ನೀರು ಹಚ್ಚಬೇಕು. ನಂತರ ಈ ಥರ ಪ್ರೆಸ್ ಮಾಡ್ತಾ ಹೋಗಬೇಕು. ನೋಡಿ, ಈ ಥರ ಡಬಲ್ ಟೈಮ್ ಪ್ರೆಸ್ ಮಾಡಬೇಕು. ಅಂದರೆ ಅದು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಓಪನ್ ಆಗೋದಿಲ್ಲ. ಏನಾದರೂ ಕಡುಬು ಬಿಚ್ಕೊಂಡು ಬಿಟ್ಟರೆ ಕರ್ಜಿಕಾಯಿ ಎಣ್ಣೆ ಎಲ್ಲ ಗಲೀಜಾಗಿಬಿಡ್ತದೆ. ಓಕೆನಾ? ನೋಡ್ರಿ, ಇದು 1 ಆಯಿತು. ಹೌದಾ? ನೋಡಿ, ಈಗ 2 ರೆಡಿಯಾಗಿದೆ. ನೋಡಿ, ಇವಾಗ ಕರ್ಜಿಕಾಯಿ ತುಂಬಿದ್ದು ರೆಡಿಯಾಗಿದ್ದಾವೆ. ರೆಡಿ ಟು ಫ್ರೈ ಇದ್ದಾವೆ. ಇವನ್ನ ಯಾವ ರೀತಿ ಈಗ ಫ್ರೈ ಮಾಡೋದು ನೋಡ್ರಿ. ಈಗ ಇದು ಎಣ್ಣೆ ಕಾದದ ಇಲ್ಲಿ. ಓಕೆನಾ? ಒಂದೊಂದೇ ಅದರಲ್ಲಿ ಹಾಕುವ. ನೋಡಿ, 2 ಸೈಡ್ ಚೆನ್ನಾಗಿ ಬೆಂದಿದ್ದಾವಿಲ್ಲ ನೋಡಿರಿ. ಡೀಪ್ ಫ್ರೈ ಮಾಡಬೇಡ್ರಿ. ಓಕೆನಾ? ಇಷ್ಟ ಆಯ್ತಂದ್ರೆ ಸ್ಟಾಪ್ ಮಾಡಿಬಿಡ್ರಿ ಫ್ರೈ ಮಾಡೋದು, ತೆಗೆದುಬಿಡೋಣ. ನೋಡಿ, ಇವು ರೆಡಿ ಇದೆ. ಓಕೆನಾ? ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡ್ಬೋದು. ಧನ್ಯವಾದಗಳು.